ಕನ್ನಡದ ಸೂಪರ್ ಸ್ಟಾರ್ ಆಗಿದ್ದಂಥ ಅಭಿನಯ ಮಾಡ್ತಿದ್ದಂಥ ಅತಿ ದೊಡ್ಡ ನಾಯಕ ಇದೀಗ ವಿಧಿವಶರಾಗಿರುವಂಥ ಕಡೆ ನಡೆದಿದ್ದು ಹೃದಯಘಾತಕ್ಕೆ ಒಳಗಾಗಿ ಸದ್ಯ ಈಗ ಕೊನೆಸಿದ್ದಾರೆ. ಕನ್ನಡದ ಪ್ರಖ್ಯಾತ ಖ್ಯಾತ ನಟಿಯ ಪುಂಡಾಸ್ ಎಂಬುದ ನಾಯಕಿಯ ಪತಿ ಕೂಡ ಅವರಾಗಿದ್ದರು. ಇಂಥ ಅದ್ಭುತವಂತ ಅಭಿನಯ ಮಾಡ್ತಿದ್ದಂಥ ಈ ನಟ ಇದೀಗ ಕೊನೆಸೆಳೆದಿದ್ದಾರೆ. ಸುಮಾರು 25ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಇವರು ಸರ್ಜಾ ಕುಟುಂಬದ ಪ್ರೀತಿಯ ಮಗನಾಗಿದ್ದರು ಅಂತ ಹೇಳ್ಬೋದು. ಅವರು ಬೇರೆ ಯಾರಲ್ಲ, ಚಿರಂಜೀವಿ ಸರ್ಜಾ ಅವರು. ಚಿರಂಜೀವಿ ಸರ್ಜಾ ಅವರು ಇಂದಿಗೆ ಅವರು ತೀರಿ ಹೋಗಿ ಬರೋಬ್ಬರಿ 6 ವರ್ಷಗಳ ಕಳೀತಾರೆ. ಚಿರಂಜೀವಿ ಸರ್ಜಾ ಅವರು 2020ರಲ್ಲಿ ತೀರೋದಂಥವ್ರು. ಏನೇ ಇರಲಿ, ಚಿರಂಜೀವಿ ಸರ್ಜಾ ಅವರು ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಮಾಡಿದ್ರು. ಹೃದಯಘಾತಕ್ಕೆ ಒಳಗಾಗಿ ಅಕಾಲಿಕ ಹೃದಯಘಾತಕ್ಕೆ ಕೊನೆಯ ಸೆಳೆದರು. ಒಳ್ಳೆ ಮೈಕಟ್ಟು ಹೊಂದಿದಂಥ ಚಿರಂಜೀವಿ ಸರ್ಜಾ ಅವರು ತುಂಬಾ ಜಿಮ್ಮನ್ನು ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ರು. ಹಾಗೆ ತುಂಬಾ ಫಿಟ್ನೆಸ್ ಕೂಡ ಗಮನ ಕೊಟ್ಟಿದ್ದರು. ಆದರೆ ಹೇಗಾಯಿತೋ ಏನೋ ಗೊತ್ತಿಲ್ಲ, ದುರಂತ ಎಂಬಂತೆ ಚಿರಂಜೀವಿ ಸರ್ಜಾ ಅವರು ಹೃದಯಘಾತಕ್ಕೆ ಒಳಗಾಗಿ 2020ರಲ್ಲಿ ಕೊನೆಯ ಸೆಳೆಯುತ್ತಾರೆ. ಸದ್ಯ ಮೇಘನ್ ರಾಜ್ ಅವರು ಕೂಡ ತುಂಬಾ ಕಣ್ಣೀರು ಹಾಕುತ್ತಾರೆ. ಇಂದಿಗೂ ಸಹ ಅವರು ಒಂಟಿ ಜೀವನ ಸಾಗಿಸ್ತಿದ್ದಾರೆ. ಆದರೆ ಇವತ್ತಿಗೆ ಅವ್ರು ಸಾವನ್ನಪ್ಪಿ 6 ವರ್ಷಗಳ ಕಳೆದಿದೆ. ಇಂದಿಗೂ ಕೂಡ ಮೇಘನ್ ರಾಜ್ ಆಗಿರ್ಬೋದು, ಸರ್ಜಾ ಕುಟುಂಬದಲ್ಲಿ ಅವ್ರು ನೆನಪಿಸ್ಕೊಂಡು ತುಂಬಾ ಕಣ್ಣೀರು ಹಾಕುತ್ತಾರೆ, ಬಿಕ್ಕಿ ಅಳ್ತಾರೆ. ಏನೇ ಇರಲಿ, ನಮ್ಮ ಚಿರಂಜೀವಿ ಸರ್ಜಾ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬಯಸ್ತಾ ಮೇಘನ್ ರಾಜ್ ಅವರು ಮುಂದಿನ ಜೀವನ ಮತ್ತಷ್ಟು ಚೆನ್ನಾಗಿರಲಿ ಅಂತ ನಾವು ಕೂಡ ಬಯಸೋಣಂತೆ.